ಹಾಯ್, ಈ ದಿನ ಸಬ್ಬಕ್ಕಿ ಸಾಂಬಾರ್ ಮಾಡ್ತಾ ಇದ್ದೀವಿ ನೋಡಿ. ಸಬ್ಬಕ್ಕಿ ತಗೊಂಡಿದ್ದೀನಿ, ಒಂದು ಕಟ್ ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿದ್ದರು ಜೀರಿಗೆ ಮತ್ತು ಮೆಣಸು, ಹಸಿಮೆಣಸಿನ್ಕಾಯಿ 4, ಬೆಳ್ಳುಳ್ಳಿ 1 ತಗೊಂಡಿದ್ದೀನಿ. ಧನಿಯಾ ಸೀಡ್ಸ್ ಹಾಕ್ಕೊಬೇಕು. ಆಮೇಲೆ 1 ನಿಂಬೆಹಣ್ಣಷ್ಟು ಹುಣಸೆಹಣ್ಣು ತಗೊಂಡು ನ್ಯಾಣಕ್ಕೊಬೇಕು. ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆಬೇಳೆನೂ ಉದ್ದಿನಬೇಳೆನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಬಿಡ್ತಾರೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೆರೂನ್ ಕಲರ್ ಬರೋ ಹಂಗೆ. ಧನಿಯಾ ಸೀಡ್ಸು ಹಾಕ್ತಾಯಿದ್ದೀನಿ, ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ಫ್ರೈ ಮಾಡ್ಕೊಂಡ್ಬಿಡೋಣ ಇದನ್ನ ಚೆನ್ನಾಗಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಬನ್ನಿ, ಎಣ್ಣೆ ಒಯ್ದಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಂತೂ ಸಾಲ್ಟ್ ಕಲ್ಲು ಹಾಕ್ಕೊತಾ ಇದ್ದೀನಿ, ಕಲ್ಲುಪ್ಪು. ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಣ್ಣ. ಸ್ವಲ್ಪ ನೀರು ಹಾಕಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಇಷ್ಟು ಗಟ್ಟಿಯಾಗಿದೆ ನೋಡಿ, ಅದಕ್ಕೆ ನೀರು ಅದರಲ್ಲಿ ಹಾಕಿ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಿಗೆ ನಾವು ಅಲ್ಲಿ ನೀರು ಬರ್ಸ್ಕೊಳ್ಬೇಕು. ಮಿಕ್ಸಿ ಜಾರಲ್ಲಿರೋದು ಹಾಕಿ ಬರ್ಸ್ಕೊಂಡು ಇಷ್ಟು ತಿಕ್ನೆಸ್ ಎಲ್ಲ ಹಾಕಿದ್ರೆ ರುಚಿಗೆ ಚೆನ್ನಾಗಿರುತ್ತೆ. ಆಮೇಲೆ ಹುಣಸೆಹಣ್ಣು ಕುದಿಯಕ್ಕೆ ಬಿಡೋಣ. ಕುದಿದ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಹಂಗೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ. ನೆಕ್ಸ್ಟ್ ಟೈಮ್ ಇನ್ನು ಒಳ್ಳೆ ಟಿಪ್ಸು, ಒಳ್ಳೆ ಒಂದು ಆಯುರ್ವೇದಿಕ್ ಫುಡ್ನ ನಿಮಗೆ ನೋಡಿಸ್ತೀವಿ. ಇದನ್ನು ನಾನು ನಮ್ಮ ಮಗನೂ ಸೇರಿ ಮಾಡಿದ್ದು. ಥ್ಯಾಂಕ್ ಯು.